class, and also welcome to the all teachers who have attended the today's session. Okay, so today we are going to learn about the algebraic expressions. Okay, so algebraic expression, algebraic expressions. Okay, algebraic expression. ಕರೆಕ್ಟಾ? ಸೊ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಲ್ಲಿ ಏನ್ ಮಾಡ್ತಾ ಇದ್ವಿ ನಾವು? ಎಕ್ಸಸೈಸ್ ಲಾಸ್ಟ್ ಟಾಪಿಕ್ ಆಲ್ಮೋಸ್ಟ್ ಇವತ್ತ ಕಂಪ್ಲೀಟ್ ಮಾಡ್ಬೇಕು ಅನ್ಕೊಂಡಿನಿ, ಗೊತ್ತಿಲ್ಲ. ಓಕೆ, ಸೊ ಎಕ್ಸಸೈಸ್ 8.4. ಓಕೆ, so before going to start the today's session, I want to share one motivational quote, that is, set your goals high and do not stop till you get there. Okay, ಸೊ ನೀವೇನ್ ಮಾಡ್ರಿ, ನಿಮ್ಮ ಒಂದು ಗುರಿ, ಇವಾಗ ನೀವೇನು 8th ಸ್ಟ್ಯಾಂಡರ್ಡ್ ಇದ್ದೀರಿ, ಹೌದಾ? ಸೊ ನಿಮ್ಗೆ ಆಲ್ರೆಡಿ ನೀವು ಒಂದು ಗೋಲ್ ಅನ್ನ ಇಟ್ಕೋಬೇಕು, ಹೌದಾ? ಪ್ರತಿಯೊಂದು ಏನಂದ್ರ ಗುರಿನ ಇಟ್ಕೊಳ್ಳೇಬೇಕು ನಾವು, ಹೌದಾ? ಸೊ ಅಥವಾ ಗುರಿ ಅಂದ್ರೇನ, ನಾನ್ ಮುಂದೆ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಹೌದಾ? ಸೊ ನೀವ್ ಯಾವ್ದೇ ಒಂದು ಸೆಟ್ ಅಥವಾ IAS KS ಮಾಡ್ಬೋದು ಅಂತಿದ್ರ ಅದನ್ನ ಗೋಲ್ ಸೆಟ್ ಮಾಡ್ಕೊಂಡು ನಾವೇನ್ ಮಾಡ್ಬೇಕು, ಅದ್ರ ಬಗ್ಗೆನ ಬಹಳ ಫೋಕಸ್ ಮಾಡ್ಬೇಕು. ಸುಮ್ನೆ ಅಲ್ಲಿ ಏನ್ ಮಾಡ್ಬೇಕು, ಸುಮ್ನೆ ಅನ್ಕೊಳ್ಳೋದು ನಮ್ಗೆಲ್ಲ ಆಗಂಗಿಲ್ಲ ಅದು. ಸೊ ಅದೆಲ್ಲ ಬೇರೆ ಬಹಳ ಹಾರ್ಡ್ ವರ್ಕ್ ಮಾಡೋರ್ಗೆ ಯಾರಿಗೂ ಇಂಪಾಸಿಬಲ್ ಅನ್ನೋದಿಲ್ಲ, ಹೌದಾ? ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಸೆಟ್ ಯುವರ್ ಗೋಲ್ ಹೈ ಅಂಡ್ ಡು ನಾಟ್ ಸ್ಟಾಪ್ ಟಿಲ್ ಯು ಗೆಟ್ ದೇರ್. ಅಂದ್ರ ಅದನ್ನ ಪಡೆಯುವ ಮಟ್ಟ ನಾವ್ ಏನ್ ಮಾಡ್ಬಾರ್ದು, ಬಿಡ್ಬಾರ್ದು, ಹೌದಾ? ಸೊ ಹಾಗಾಗಿ ನಾವು ಪ್ರತಿಯೊಬ್ರು, ನೀವು ಅನ್ಕೊಂಡ್ರಿ ಇವಾಗ್ಲೇ, ಸೊ ಒಂದಿಷ್ಟು ಸ್ಟೂಡೆಂಟ್ಸ್ ಅಥವಾ ಒಂದಿಷ್ಟು ಜನ ಇವಾಗ ಇನ್ನು 8th ಸ್ಟ್ಯಾಂಡರ್ಡ್ ಅದ, ಇನ್ನು ಏನಾಗ್ತೇವೆ ಯಾರಿಗ್ ಗೊತ್ತು, ಹಂಗ ವಿಚಾರ ಮಾಡೋ ಹಾಗಿಲ್ಲ, ಹೌದಾ? ಅಚೀವ್ಮೆಂಟ್ ವೆರಿ ಗುಡ್. ಸೊ ನಾವ್ ಏನ್ ಮಾಡ್ಬೇಕು, ಈಗಿರ್ತ ನಾವು ಏನ್ ಆಗ್ಬೇಕು ಅನ್ನೋದನ್ನ ನಾವು ಮೈಂಡ್ ಸೆಟ್ ಇಟ್ಕೋಬೇಕು, ಹೌದಾ? ಸೊ ನೀವು ಟೀಚರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಅಥವಾ IAS KS, ನೀವು ನಿಮಗ್ ಯಾವ್ದು ಕನ್ವಿನಿಯೆಂಟ್ ಅಥವಾ ನಿಮಗ್ ಯಾವ್ದು ಇಂಟ್ರೆಸ್ಟೆಡ್ ಐತಿ, ಸೊ ಅದನ್ನ ನೀವು ಗೋಲ್ ಅನ್ನ ಸೆಟ್ ಮಾಡ್ಕೊಂಡು ಆ ಒಂದು ಗೋಲ್ ಅನ್ನ ರೀಚ್ ಆಗೋವರೆಗೂ ನಾವು ಹಾರ್ಡ್ ವರ್ಕ್ ಮಾಡೋದನ್ನ ಬಿಡ್ಬಾರ್ದು. ಓಕೆ, ಸೊ ದಿಸ್ ಇಸ್ ದ ಮೋಟಿವೇಶನಲ್ ಟುಡೇಸ್ ಮೋಟಿವೇಶನಲ್ ಕೋರ್ಸ್. ಓಕೆ, ಸೊ ಇವಾಗ ಏನ್ ಮಾಡೋಣ, ಒಂದು ಆಕ್ಟಿವಿಟಿಯನ್ನ ಮಾಡ್ತಾ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಒಂದು 2 minutes ಆಕ್ಟಿವಿಟಿ. ಓಕೆ, 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 ಒಂದ್ ಸೆಕೆಂಡ್. ಕಾಣಿಸ್ತಾ ಇದೆಯಲ್ಲ ನಿಮ್ಗೆ? ಓಕೆ, ಸೊ ಇಲ್ಲಿ ನೋಡ್ರಿ ಯಾವ್ದಿರ್ಬೋದು. ಸೊ ನಾ ಯಾವ್ದಾದ್ರು ನಂಬರ್ ಅನ್ನ ಪಿಕ್ ಮಾಡ್ತೇನೆ ನೋಡ್ರಿ ಇವಾಗ. 2. Do you have a crocodile as a pet? Do you have a crocodile as a pet? ಹೇಳ್ಬೋದಾ? ನೀವ್ ಯಾರಾದ್ರೂ ಅದನ್ನ ನೋ, ವೆರಿ ಕ್ವಶನ್ ಹೆಂಗಿದೆ ನೋಡ್ರಿ. ನೋ, ಯಾರಾದ್ರೂ ಇದೆಯಾ ಪೆಟ್? ಯಾರಿಗಾದ್ರೂ ಇದೆಯಾ ಕ್ರೊಕೊಡೈಲ್? ನೋ, ವೆರಿ ಗುಡ್. ನೆಕ್ಸ್ಟ್, ಇವಾಗ ಯಾವ್ದು ಪಿಕ್ ಮಾಡೋಣ? 1 ಪಿಕ್ ಮಾಡ್ಲಿ. ಓಕೆ, ಒಂದ್ ಸೆಕೆಂಡ್. ವೇರ್ ಡು ಯು ಲೈವ್? ಕ್ವಶನ್ ಅದೇ ಹೇಳ್ತಾ ಇದೆ. ಓಕೆ, ಹೇಳ್ಬೋದಾ? ವೇರ್ ಡು ಯು ಲೈವ್? ಲೀವ್. ಓಕೆ, ಹಾಸ್ಟೆಲ್, ಅರ್ತ್, ಮಂಡ್ಯ, KR ಪೇಟೆ, ದೊಡ್ಡಹಳ್ಳಿ. ವೆರಿ ಗುಡ್. ಓಕೆ, ಸೊ ನೆಕ್ಸ್ಟ್. Are you a boy or a girl? Okay, next. Boy ಇದ್ರೆ ಬಾಯ್. What's your name? Do you have any brothers or sisters? Do you have any brothers or sisters? Obviously ಇದೇ ಇರ್ತಾರೆ, ಬ್ರದರ್ ಆರು ಇರ್ಬೋದು ಅಥವಾ ಸಿಸ್ಟರ್ ಆರು ಇರ್ಬೋದು. ಓಕೆ, yes, very good, very good. Okay, so 7. What's your surname? Okay, next 6 ಅನ್ನ ತಗೋಬೋದಾ? Do you have a cat?
How are you today? How are you today? Happy or sad? ಅಥವಾ ಬೋರಿಂಗ್ ಇದೆಯಾ ಇವತ್ತು? ಓಕೆ, ಕ್ಲಾಸ್ ಇರ್ಬೋದು ಇವತ್ತಿನ. ಹ್ಯಾಪಿ, ಹ್ಯಾಪಿ, ವೆರಿ ವೆಲ್, ಹ್ಯಾಪಿ, ಐ ಆಮ್ ಫೈನ್, ವೆರಿ ಹ್ಯಾಪಿ, ಸ್ಯಾಡ್, ಓಕೆ, ಜಾಲಿ, ಫೈನ್, ಓಕೆ, ವೆರಿ ಗುಡ್. ನೆಕ್ಸ್ಟ್ ಲಾಸ್ಟ್ ಒನ್. How old are you? Okay. 14, 13. Very good. Very good. Okay. ಸ್ವಲ್ಪ ಸುಮ್ನೆ ವಾರ್ಮ್ ಅಪ್ ಕ್ವಶನ್ಸ್, ಹಾಗೆ ಸುಮ್ನೆ ಬೇಜಾರಾಗ್ತಿರ್ತಿತ್ತಲ್ಲ, ಹಾಗಾಗಿ ಸುಮ್ನೆ ಒಂದು 2 minutes ಇದನ್ನ ಆಕ್ಟಿವಿಟಿಯನ್ನ ಮಾಡಿಸ್ತಾ ಇರ್ತೇನೆ. ಓಕೆ, ಹ್ಯಾಪಿ ಇದೆಯಲ್ಲ ನಿಮ್ಗೆ? ಖುಷಿ ಇದೆಲ್ಲ? ಇದೇನ್ ಸುಮ್ನೆ ಸುಮ್ನೆ ಬೋರಿಂಗ್ ಆಕ್ಟಿವಿಟಿ ಅಂತ ಅನಿಸ್ತಾ ಇದೆ ನಿಮ್ಗೆ? ಓಕೆ. Okay, so let us start our today's session, that is exercise 8.4. In this exercise 8.4, we are solving the third main. Okay, so third main is simplify anta ide. Okay, so 8.4 nalli simplify anta ide. Okay, so ivatta okay, third one simplify anta ide. Adrolaga first question enide I can write here. So x square minus 5 x plus 5 ಸ್ವಲ್ಪ ಕೇರ್ಫುಲ್ ಆಗಿ ಕಾಮ್ ಆಗಿ ಏನ್ ಮಾಡಿ. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 5 ಎಕ್ಸ್ ಪ್ಲಸ್ 5 ಅಂಡ್ ಪ್ಲಸ್ 25 ಅಂತ ಇದೆ. ಓಕೆ, ಸೊ ಇದೇನಾಗಿದೆ ಇಲ್ಲಿ ನಮ್ಗೆ ಲಾಸ್ಟ್ ಅಲ್ಲಿ ಏನಾಗ್ತಿತ್ತು, ಬೈನೋಮಿಯಲ್ ಬೈ ಬೈನೋಮಿಯಲ್, ಬೈನೋಮಿಯಲ್ ಬೈ ಟ್ರೈನೋಮಿಯಲ್, ಈ ರೀತಿ ನಾವೆಲ್ಲ ಸಾಲ್ವ್ ಮಾಡಿದ್ವಿ. ಬಟ್ ಇಲ್ಲಿ ಏನಾಗ್ತಾ ಇದೆ, ಸಿಂಪ್ಲಿಫೈ ಅಂದ್ರೆ, ಸೊ ಇದು ಲಾಸ್ಟ್ ಈಗ ಈ ಟಾಪಿಕ್ನ ಒಂದು ಲಾಸ್ಟ್ ಟಾಪಿಕ್ ಆಗಿರೋದ್ರಿಂದ ಸೊ ನಿಮ್ಗೆ ಸ್ವಲ್ಪ ಏನಾಗ್ತೈತಿ, ಡಿಫಿಕಲ್ಟಿ ಲೆವೆಲ್ ಅನ್ನ ಅವರು ಜಾಸ್ತಿ ಮಾಡಿರ್ತಾರೆ. ಡಿಫಿಕಲ್ಟಿ ಲೆವೆಲ್ ಅಂತಂದ್ರ ಸೊ ನಿಮ್ಗೆ ಏನಾಗಿರ್ತೈತಿ, ಎಕ್ಸಾಮ್ ನಲ್ಲಿ ನೋಡ್ರಿ ಎಲ್ಲವೂ ನಿಮ್ಗೆ ಏನಾಗ್ತೈತಿ, ಈಸಿ ಕ್ವಶನ್ ಕೇಳಿರುದಿಲ್ಲ, ಹೌದಾ? ಆಮೇಲೆ ಎಲ್ಲಾನು ಡಿಫಿಕಲ್ಟ್ ಕ್ವಶನ್ಸ್ ಅನ್ನ ಕೇಳಿರುದಿಲ್ಲ, ಹೌದಾ? ಸೊ ಅಲ್ಲಿ ಏನಾಗ್ತಿದೆ, ನಮ್ಗೆ ಸ್ವಲ್ಪ ನಾವೇನ್ ಮಾಡ್ಬೇಕು, ಸ್ವಲ್ಪ ಈಸಿ ಕ್ವಶನ್ಸ್ ಇರ್ತಾವ, ಅದಾದ್ಮೇಲೆ ಡಿಫಿಕಲ್ಟ್ ಲೆವೆಲ್ ಇರ್ತೈತಿ. ಅದೇ ರೀತಿ ನೀವು ಇಷ್ಟು ದಿನ ಏನ್ ಮಾಡ್ತಿದ್ರಿ, ಸಿಂಪಲ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಇದ್ರಿ. ಬಟ್ ಇವಾಗ ಸ್ವಲ್ಪ ಇದನ್ನ ನೋಡಿದ್ರೆ ನಿಮ್ಗ ಸ್ವಲ್ಪ ಏನ್ ಏನ್ ಡಿಫಿಕಲ್ಟ್ ಇಲ್ಲ, ಬಟ್ ನಾವೇನ್ ಮಾಡ್ಬೋದು, ಸ್ವಲ್ಪ ಇದನ್ನ ನೋಡಿದ್ರೆ ಯಾವ ರೀತಿ ಸಾಲ್ವ್ ಮಾಡ್ತೀವೋ ಏನೋ ಅನಿಸ್ತೈತಿ, ಬಟ್ ಈಸಿ ಇರ್ತೈತಿ. ಹಾಗಾಗಿ ಸ್ವಲ್ಪ ಮ್ಯಾಥ್ಸ್ ಮಾಡುವಾಗ ಸ್ವಲ್ಪ ನೀವೇನ್ ಮಾಡ್ಬೇಕು, ಕೂಲ್ ಆಗಿ ಕಾಮ್ ಆಗಿ ಅವನ್ನ ಸಾಲ್ವ್ ಮಾಡ್ಬೇಕು. ನೀವು ಅರ್ಜೆಂಟ್ ಮಾಡಿದ್ರ ತಪ್ಪು ಅಂತ ಚಾನ್ಸ್ ಇರ್ತೈತಿ. ಓಕೆ ಓಕೆ, ಸೊ ಇವಾಗ ಏನ್ ಮಾಡ್ಬೇಕು, ಈ 25 ಆಸ್ ಇಟ್ ಈಸ್ ಹಾಗೆ ಇರ್ಲಿ. ಸೊ ನಾನು ಏನ್ ಮಾಡ್ತೇನೆ, ಈ ಎಕ್ಸ್ ಅನ್ನ ತಗೊಳ್ತೇನೆ, ಈ ಎಕ್ಸ್ ಸ್ಕ್ವೇರ್ ಅನ್ನ ತಗೋಬಹುದು, ಬಟ್ ನಮ್ಗ ಸ್ವಲ್ಪ ಈಸಿ ವೇ ಒಳಗ್ ಮಾಡ್ಬೇಕಂದ್ರ ಬ್ರಾಕೆಟ್ ಚಿಕ್ಕದಾಗಿರುವುದನ್ನ ಈ ರೀತಿ ತಗೋಬೇಕು, ಹೌದಾ? ಸೊ ಇಲ್ಲಿ ಏನಾಗತ್ ನೋಡ್ರಿ, ಎಕ್ಸ್ ಇಂಟು ಬ್ರಾಕೆಟ್ ಎಕ್ಸ್ ಸ್ಕ್ವೇರ್ ಮೈನಸ್ 5, ಹೌದಾ? ಎಕ್ಸ್ ಸ್ಕ್ವೇರ್ ಮೈನಸ್ 5 ಎಕ್ಸ್ ಸ್ಕ್ವೇರ್ ಮೈನಸ್ 5 ಮತ್ತೇನ್ ಮಾಡ್ತೇನೆ ನಾನು ಇವಾಗ, ಪ್ಲಸ್ 5 ಅನ್ನ ಆಸ್ ಇಟ್ ಮತ್ತಿಟ್ಟು ಅಗೇನ್ ಮತ್ ನಾನು ಈ ಬ್ರಾಕೆಟ್ ಅನ್ನ ಇಲ್ಲಿ ಬರೀತೀನಿ, ಎಕ್ಸ್ ಸ್ಕ್ವೇರ್ ಮೈನಸ್ 5. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 5, ಈ 25 ಅನ್ನ ಮರೆಯೋ ಹಾಗಿಲ್ಲ. ಓಕೆ, ಸೊ 25 ಅನ್ನ ಮತ್ತೆ ನಾನು ಇಲ್ಲೇ ಬರಿಬೇಕು. ಓಕೆ, ಸೊ ಇವಾಗ ಏನ್ ಮಾಡ್ಬೇಕು, ಎಕ್ಸ್ ದಿಂದ ಎಕ್ಸ್ ಸ್ಕ್ವೇರ್ ಗೆ ಒಮ್ಮೆ ಮಲ್ಟಿಪ್ಲೈ ಮಾಡ್ಬೇಕು, ಅದಾದ್ಮೇಲೆ 5 ಗೆ ಮಲ್ಟಿಪ್ಲೈ ಮಾಡ್ಬೇಕು. ಸೊ 5 ದಿಂದ ಮತ್ತೆ ಅಗೇನ್ ಇಲ್ಲಿ ಎಕ್ಸ್ ಸ್ಕ್ವೇರ್, ಇಲ್ಲೇ 5 ಗೆ ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, ಸೊ ಹಾಗಾದ್ರೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಏನಾಯ್ತು, ಎಕ್ಸ್ ಕ್ಯೂಬ್ ಆಯ್ತು. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಏನಾಯ್ತು, ಎಕ್ಸ್ ಕ್ಯೂಬ್ ಆಯ್ತು. ಮತ್ತಿಲ್ಲಿ ನೋಡ್ರಿ, ಪ್ಲಸ್ ಇಂಟು ಮೈನಸ್ ಏನಾಯ್ತು, ಮೈನಸ್ 5 ಇಂಟು ಎಕ್ಸ್ ಈಸ್ 5 ಎಕ್ಸ್ ಅಂತ ಆಯ್ತು. ಪ್ಲಸ್ ಇಂಟು ಪ್ಲಸ್ 5 ಎಕ್ಸ್ ಸ್ಕ್ವೇರ್ ಅಂತ ಆಯ್ತು. ಓಕೆ, ಸೊ ಪ್ಲಸ್ ಇಂಟು ಮೈನಸ್ ಏನಾಯ್ತು, ಮೈನಸ್ 25 ಆಯ್ತು. ಓಕೆ, ಸೊ ಪ್ಲಸ್ 25 ಆಯ್ತು. ಓಕೆ, ಸೊ ಎಕ್ಸ್ ಕ್ಯೂಬ್ ಮೈನಸ್ 5x ಪ್ಲಸ್ 5x ಸ್ಕ್ವೇರ್ ಮೈನಸ್ 25 ಪ್ಲಸ್ 25 ಅಂತ ಬಂತು. ಓಕೆ, ಸೊ ಈಗ ಇವಾಗ ಏನ್ ಮಾಡ್ಬೇಕು,
ಸೇಮ್ ನಂಬರು ಡಿಫ್ರೆಂಟ್ ಸೈನ್ ಇದ್ರೆ ಆಟೋಮೆಟಿಕ್ಲಿ ಏನಾಗ್ತೈತಿ ಕ್ಯಾನ್ಸಲ್ ಆಗ್ತೈತಿ. -25 +25 ಏನಾಯ್ತು ಕ್ಯಾನ್ಸಲ್ ಆಯ್ತು. ಓಕೆ, ಸೊ ಅದಾದ್ಮೇಲೆ ಈಗ ಏನ್ ಮಾಡ್ಬೋದು ನಾವು, ಇಷ್ಟೇನೆ ಇದೆ. ಓಕೆ, ಸೊ ಇದನ್ನ ಏನ್ ಮಾಡ್ಬೇಕು ನಾನು ಆರ್ಡರ್ ವೈಸ್ ಇಡ್ಬೇಕೀಗ. ಓಕೆ, ಸೊ x³ ಅನ್ನ ಬರದೆ ಅದಾದ್ಮೇಲೆ ಏನ್ ಬರ್ಬೇಕು ನನ್ಗಿಲ್ಲೇ x² ಬರ್ಬೇಕು. ಓಕೆ, ಸೊ +5x² ಅನ್ನ ಬರೋದು ಲಾಸ್ಟ್ಗೆ -5x ಅನ್ನ ಬರೋದು ಬರದೆ. ಓಕೆ ಮ್ಯಾಮ್, ಸ್ಪೀಕ್ ಲೌಡ್ಲಿ. ಓಕೆ, ಸೊ x³ +5x² -5x. ಸೊ ದಿಸ್ ಇಸ್ ದ ಆನ್ಸರ್. ಸಿಂಪ್ಲಿಫೈ. ಇವಾಗ ಏನ್ ಮಾಡಿದ್ವಿ, ಈ ಪ್ರಾಬ್ಲಮ್ ಅನ್ನ ಸಿಂಪ್ಲಿಫೈ ಮಾಡಿದಾಗ ನಾವ್ ಏನ್ ಮಾಡಬಹುದು, ಈ ರೀತಿ ಸಾಲ್ವ್ ಮಾಡಬಹುದು. ಓಕೆ, ಸೊ ಒಂದ್ಸಲ ನಾನು ರಿಪೀಟ್ ಮಾಡಿ ರಬ್ ಮಾಡ್ತೇನೆ. ಓಕೆ, ಸೊ ಆಲ್ಮೋಸ್ಟ್ ನಿಮ್ಗೆ ಈಸಿ ಇದಾವು. ಸ್ವಲ್ಪ ಇರ್ಲಿ, ಎಲ್ಲರಿಗೂ ಈಸಿ ಆಗ್ಬೇಕಂತೇನಿಲ್ಲ. ಸಮ್ ಸ್ಟೂಡೆಂಟ್ಸ್ ಗೆ ಅದು ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕಿಲ್ಲ, ಹಾಗಾಗಿ. ಓಕೆ, ಸರ್. ಓಕೆ, ಸೊ ಇಲ್ಲಿ ಏನಾಯ್ತು ನಮ್ಗೆ, ಇದು ಈಸಿ ಆಯ್ತಾ. x³ +5x² -5x ಅಂತ ಬಂತು. ಓಕೆ, ಸೊ ನೆಕ್ಸ್ಟ್ ಇವಾಗ ಏನ್ ಮಾಡೋಣ, ಸೆಕೆಂಡ್ ಒನ್ ಹೋಗೋಣ. ಓಕೆ, ಸೆಕೆಂಡ್ ಒನ್. ಸೊ ಸೆಕೆಂಡ್ ಒನ್ ಏನಿದೆ ನೋಡ್ರಿ, ಸ್ವಲ್ಪ ಸೇಮ್ ಇದೆ, ಬಟ್ ನೀವೇ ಸಾಲ್ವ್ ಮಾಡಿ ಹೇಳ್ಬೋದಾ ನಂಗೆ? ಸೆಕೆಂಡ್ ಒನ್ ಥರ್ಡ್ ಮೇನ್ ನಲ್ಲಿ ಸೆಕೆಂಡ್ ಒನ್ ಇದೆ ನೋಡ್ರಿ, ಹೌದಾ? ಸೊ ಸೆಕೆಂಡ್ ಒನ್ ಏನಿದೆ, a² +5. ಓಕೆ, ಸೊ a² +5 b³ +3 +5 ಅಂತ ಇದೆ. ಓಕೆ, ಸೊ a² +5 b³ +3 +5 ಅಂತ ಇದೆ. ಓಕೆ, ಸೊ ಹೇಳ್ಬೋದು ಆನ್ಸರ್, ನೀವೇ ಟ್ರೈ ಮಾಡ್ರಿ ನೋಡೋಣ. a² b³ 3a² ಆನ್ಸರ್ ಬರ್ತಾ ಇದೆ. ವೆರಿ ಗುಡ್, ವೆರಿ ಗುಡ್. ಓಕೆ, ನೋಡೋಣ ಹಾಗಾದ್ರೆ. ಸೊ ಈಗ 1 by 1 ಅನ್ನ ನೋಡೋಣ ಅಂತ. ಓಕೆ, ಸೊ ಯಾವ ರೀತಿ ಅಂದ್ರೆ, ಇವಾಗ ನೋಡ್ರಿ ನಾನು a² ಅನ್ನ ಇಲ್ಲಿ ಬರೀತೀನಿ. ಓಕೆ, a² ಬರದ್ಮೇಲೆ ಏನಾಗ್ಬೇಕು, ಈ ಬ್ರಾಕೆಟ್ ಅನ್ನ. ಓಕೆ, ಸೊ ನೀವು ಏನ್ ಮಾಡ್ತೀರಿ, ಸಮ್ ಟೈಮ್ ಏನಾಗಿರ್ತೈತಿ, ಕನ್ಫ್ಯೂಸ್ ಆಗ್ತಿರ್ತೀರಿ. ಇದೇ a² ಅನ್ನ ಬರೆದು ಮತ್ತೆ ಇದೇ ಬ್ರಾಕೆಟ್ ಅನ್ನ ಇಲ್ಲಿ ಬರೆಯುವಂತ ಚಾನ್ಸ್ ಇರ್ತೈತಿ. ಹಾಗಾಗಿ ಸ್ವಲ್ಪ ಅದಕ್ಕೆ ನಾನು ನಿಮಗೆ ಹೇಳಿದ್ದು, ಸ್ಲೋ ಆಗಿ ಕಾಮ್ ಆಗಿ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ರಿ. ಹೌದಾ? ಇದೊಂದೇ ಅಲ್ಲ, ನೀವು ಯಾವುದೇ ಗಣಿತದ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕಾದ್ರೆ ಗಜಿಬಿಜಿ ಮಾಡಿ ಸಾಲ್ವ್ ಮಾಡಿದ್ರೆ ನೀವು ಬಹಳ ಪ್ರಾಬ್ಲಮ್ ಅನ್ನ ತಪ್ಪುವಂತ ಚಾನ್ಸ್ ಇರ್ತೈತಿ. ಓಕೆ, ಸೊ ಹಾಗಾಗಿ a² b³ +3. ಓಕೆ, ಸೊ ಇವಾಗ ಏನ್ ಮಾಡ್ಬೇಕು ನಾನು, +5 ಅನ್ನ ಇಲ್ಲಿ ಬರಿಬೇಕು. +5. ಓಕೆ, ಸೊ ಅದಾದ್ಮೇಲೆ ಮತ್ತೆ ಅಗೇನ್ ನಾನು ಏನ್ ಬರಿಬೇಕಿಲ್ಲಿ, b³ +3 ಅನ್ನ ಇಲ್ಲಿ ಬರೋದು. ಓಕೆ, ಸೊ +5 ಅನ್ನ ಇಲ್ಲಿ ಬರಬೇಕು. ಓಕೆ, ಸೊ a² b³ +3 +5 b³ +3 +5 ಅಂತ ಇದೆ. ಓಕೆ, ಸೊ ಹಾಗಾಗಿ ಈಗ ಏನ್ ಮಾಡ್ಬೇಕು ಹೇಳ್ರಿ ನಾನು, ಹಾಗಾದ್ರೆ a² × b³ ಏನಾಗತ್ತ, a² × b³. ಹೌದಾ? a² × b³
into a square. 3 into a square. Okay. So plus into b square. 5 3 is a 5 3 is 5 square b cube plus c a square plus 5b cube plus 15 plus 5 15 plus 5 ಏನಾಯ್ತು 20 ಆಯ್ತು. ಓಕೆ, ಸೊ ಆನ್ಸರ್ ಏನಾಯ್ತು ಹಾಗಾದ್ರೆ a ಸ್ಕ್ವೇರ್ b ಕ್ಯೂಬ್ ಪ್ಲಸ್ 3a ಸ್ಕ್ವೇರ್ ಪ್ಲಸ್ 5b ಕ್ಯೂಬ್ ಪ್ಲಸ್ 20 ಅಂತ ಆಯ್ತು. ಕರೆಕ್ಟ್ ಆಯ್ತಾ? ಈಸಿ ಇದೆಯಾ? ಓಕೆ, ವೆರಿ ಗುಡ್. ಇದೇ ರೀತಿ ಎಕ್ಸಾಮ್ ನಲ್ಲಿ ಸಾಲ್ವ್ ಮಾಡ್ಬೇಕು. ಸೊ ಇಲ್ಲಿ ಏನಾಯ್ತು ಹಾಗಾದ್ರೆ ಇದು ಈಸಿ ಇದೆಯಲ್ಲ, ಮತ್ತೊಂದ್ಸಲ ರಿಪೀಟ್ ಮಾಡಬಹುದಾ ನಾನು? a ಸ್ಕ್ವೇರ್ b ಕ್ಯೂಬ್ ಪ್ಲಸ್ 3 ಪ್ಲಸ್ 5b ಕ್ಯೂಬ್ ಪ್ಲಸ್ 3 5 ಅನ್ನ ಇಟ್ವಿ. ಓಕೆ, ಸೊ ಇಲ್ಲಿ ನೋಡ್ರಿ ಇಲ್ಲಿ ಆಮೇಲೆ ಏನಾಯ್ತು ಈಗ a ಸ್ಕ್ವೇರ್ b ಕ್ಯೂಬ್. ಓಕೆ, ಸೊ ಪ್ಲಸ್ 3 ಇಂಟು a ಸ್ಕ್ವೇರ್ 3a ಸ್ಕ್ವೇರ್ ಪ್ಲಸ್ 5 ಇಂಟು b ಕ್ಯೂಬ್ 5b ಕ್ಯೂಬ್ ಪ್ಲಸ್ 5 ಇಂಟು 3 15 5 3 ಏನಾಯ್ತು 15 ಆಯ್ತು. ಅದಾದ್ಮೇಲೆ ಇಲ್ಲಿ ನೋಡ್ರಿ ಈ ಪ್ಲಸ್ 5 ಇದಕ್ಕೆ ಎಲ್ಲೂ ರಿಲೇಟೆಡ್ ಇಲ್ಲ, ಅದು ಸಪರೇಟ್ ಇದೆ. ಓಕೆ, ಸೊ ಅದು ಮತ್ತೆ ನೀವು 5 3 ಮಾಡಬಾರ್ದು. ಓಕೆ, ಸಪರೇಟ್ ಇದೆ. ಸೊ 5 ಅನ್ನ ಈ ರೀತಿ ಬರದೆ. ಓಕೆ, ಸೊ ಅದಾದ್ಮೇಲೆ ಏನಾಯ್ತು a ಸ್ಕ್ವೇರ್ b ಕ್ಯೂಬ್ ಪ್ಲಸ್ 3a ಸ್ಕ್ವೇರ್ ಪ್ಲಸ್ 5b ಕ್ಯೂಬ್ ಪ್ಲಸ್ 20 ಅಂತ ಆಯ್ತು. ಕರೆಕ್ಟ್ ಆಯ್ತಾ? ಸೊ ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಹೋಗೋಣವಾ? ಓಕೆ, ಸೊ ನೆಕ್ಸ್ಟ್ ಏನು ಥರ್ಡ್ ಒನ್ ಈಸಿ ಇದೆ. ಸ್ವಲ್ಪ ಫೋರ್ತ್ ಒನ್ ಸಾಲ್ವ್ ಮಾಡೋಣ. ಸ್ವಲ್ಪ ಅದೊಂದು ಫೋರ್ತ್ ಒನ್ ಅನ್ನ ಸಾಲ್ವ್ ಮಾಡಿ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ಬಿಡೋಣ ಇವತ್ತು. ಓಕೆ, ಸೊ ಉಳಿದಿದ್ವೆಲ್ಲ ಈಸಿ ಇದಾವು. ಹಾಗಾಗಿ ನಾವೇನ್ ಮಾಡೋಣ, ಫೋರ್ತ್ ಒನ್ ಈಸಿ ಇದೆ, ಬಟ್ ಅದೇನಾಗಿದೆ ಲೆಂದಿ ಪ್ರೊಸೆಸ್ ಇದೆ. ಸ್ವಲ್ಪ ಅದನ್ನ ಏನ್ ಮಾಡೋಣ, ಸಾಲ್ವ್ ಮಾಡೋಣ ಅಂತ. ಓಕೆ ಓಕೆ, ಸೊ ಅದನ್ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಇದಕ್ಕೆ ರಿಲೇಟೆಡ್ ಇರ್ತಕ್ಕಂತ ಒಂದು ಸಿಮ್ಯುಲೇಷನ್ ಅನ್ನ ನೋಡ್ಕೊಂಡು ಬಂದು ಅದಾದ್ಮೇಲೆ ನಾವು ಸಾಲ್ವ್ ಮಾಡೋಣ ಅಂತ. ಓಕೆ, ಯಾವ್ದು ಹೇಳ್ರಿ? ಫೋರ್ತ್ ಒನ್. ಸೊ ಫೋರ್ತ್ ಒನ್ ಅಂದ್ರೆ ಸಾಲ್ವ್ ಮಾಡಿದ್ರೆ ಈ ಚಾಪ್ಟರ್ ಅನ್ನ ಇಲ್ಲಿಗೆ ಮುಗಿಸೋಣ ಅಂತ. ಓಕೆ ಓಕೆ, ಯಾರೋ ಯಾವ್ದೋ ಸ್ಕೂಲಿಂದ ಕಂಪ್ಲೀಟೆಡ್ ಅಂತ ಬರ್ತಾ ಇದೆ. ಓಕೆ, ಸೊ ಇದು ನೋಡೋಣ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಓಕೆ, ಎಸ್ ಮೈನಸ್ 4s ಮೈನಸ್ 4 ಪ್ಲಸ್ ಎಸ್ ಅಂತ ಇದೆ. ಸೊ ಇದ್ರ ಆನ್ಸರ್ ಏನಿರ್ಬೋದು ಹೇಳ್ರಿ? ಏನು ಹೇಳ್ಬೋದಾ? ಯಾರಾದ್ರೂ ಹೇಳ್ಬೋದಾ? 9s ಮೈನಸ್ 4s ಮೈನಸ್ 4 ಪ್ಲಸ್ ಎಸ್. ಓಕೆ, ಸೊ ಏನಾಗತ್ ನೋಡ್ರಿ, 9s ಪ್ಲಸ್ ಎಸ್ ಏನಾಯ್ತು, ಇಲ್ಲಿ ಏನಾಯ್ತು ಸೇಮ್ ಸೈನ್ ಇರೋದ್ರಿಂದ 10s ಮೈನಸ್ 4 ಅಂದ್ರೆ ಏನಾಯ್ತು 6s ಮೈನಸ್ 4 ಅಂತ ಬರ್ತೈತೆ ನೋಡ್ರಿ. ಓಕೆ, 1s 6s ಬರ್ತೈತೆ ನೋಡ್ರಿ. ಇಲ್ಲಿ ನೋಡ್ರಿ 9 ಪ್ಲಸ್ 10 ಆಯ್ತು, 10 ಮೈನಸ್ 4 6s ಮೈನಸ್ 4 ಎಷ್ಟಾಯ್ತು 6s ಆಯ್ತು. ಓಕೆ, ಸೊ ನೆಕ್ಸ್ಟ್ 7x ಪ್ಲಸ್ 5 ಮೈನಸ್ 3x 7x ಪ್ಲಸ್ 5 ಮೈನಸ್ 3x ಅಂತ ಇದೆ. ಓಕೆ, 7x ಮೈನಸ್ ಅಂದ್ರೆ 4x ಪ್ಲಸ್ 5 ಬರುತ್ತೆ ನೋಡ್ರಿ. ಓಕೆ, 4x ಪ್ಲಸ್ 5 4x ಪ್ಲಸ್ 5. ಓಕೆ ಓಕೆ, ವೆರಿ ಗುಡ್. 4x ಪ್ಲಸ್ 5 ಅಂತ ಬರ್ತೈತಿ. ಓಕೆ, ಸೊ ನೆಕ್ಸ್ಟ್ 80 ಮೈನಸ್ 40 80 ಮೈನಸ್ 40 ಹೇಳ್ಬೋದಾ ಯಾರಾದ್ರೂ? ಕ್ವಿಕ್ ಆಗಿ ಹೇಳ್ಬೇಕು ಇವಾಗ. ಓಕೆ ಓಕೆ, 40 ವೆರಿ ಗುಡ್. 80 ಮೈನಸ್ 40 ಅಂದ್ರ ಓಕೆ ಮೈನಸ್ 5n ಪ್ಲಸ್ 7n ಮೈನಸ್ 5n ಪ್ಲಸ್ 7n ಅಂತ ಇದೆ. ಮೈನಸ್ 5n ಪ್ಲಸ್ 7n.
2n -2n ಬರೋದಿಲ್ಲ. ಓಕೆ, ಸೊ ಅಲ್ಲಿ ಏನಾಗ್ತಾ ಇದೆ, ಬಿಗ್ಗರ್ ಇಂಟಿಜರ್ ಸೈನ್ ಪ್ಲಸ್ ಇರೋದ್ರಿಂದ ಪ್ಲಸ್ 2n ಬರ್ತೈತಿ. ಓಕೆ, ಸೊ ಸ್ವಲ್ಪ ನಿಮ್ಗ ಎಂಟರ್ಟೈನ್ಮೆಂಟ್ಗೋಸ್ಕರ ಇದನ್ನ ಸಫಲ್ ಮಾಡ್ಬೇಕಂದ್ರ ಇಲ್ಲಿ ಕಾರ್ಡ್ಸ್ ಗಳನ್ನ ಏನಾಗಿದೆ ನಾವು ಆರ್ಡರ್ ವೈಸ್ ತೆಗಿತಾ ಇದೀವಿ. ಇದನ್ನ ಸಫಲ್ ಮಾಡ್ಬೇಕಂದ್ರ ನೋಡ್ರಿ ಅದು ಯಾವ ರೀತಿ ಸಫಲ್ ಆಗ್ತೈತಿ. ಕಾಣಿಸ್ತಾ ಇದೆ? ಓಕೆ, ಇವಾಗ ನಾವೇನ್ ಮಾಡ್ಬೇಕು, ಮತ್ ಸಫಲ್ ಮಾಡಿ ಇಲ್ಲಿ ತಗೊಂಡ್ರೆ ಇವಾಗ ಇದು ಬಂತು 6w² + 11w + 8w² - 15w ಅಂತ ಇದೆ. ಸೊ ಏನಾಗ್ತಿದೆ ನೋಡ್ರಿ ಆನ್ಸರು 14 -w². ಸೊ ಹೇಳ್ಬೋದಾ? $14w². Very good, very good, very good. Okay, okay. So next, -6 + 10k - 8k + 4 + 6k. ಸೊ ಇಷ್ಟಕ್ಕೆ ಸ್ಟಾಪ್ ಮಾಡೋಣ, ಇನ್ನು ಬಹಳಷ್ಟು ಇದಾವು. ಸೊ ನಾವ್ ಇವತ್ತೇನ್ ಮಾಡೋಣ, ಇದನ್ನ ಲಾಸ್ಟ್ ಇದೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಈ ಟಾಪಿಕ್ ಅನ್ನ ಮುಗಿಸೋಣ ಅಂತ. ಓಕೆ, ಸೊ 10k + 6k 16, 8k -2, 8k -2 ಬರುತ್ತಾ? ಹೌದಲ್ಲ? 10 + 16 16 -8 ಅಂದ್ರೆ 8k. ಓಕೆ, ಸೊ 8k -2 ಅಂತ ಬರ್ತೈತೆ ನೋಡ್ರಿ. ಓಕೆ, ಹೌದಾ? ಇಸ್ ಇಟ್ ಕರೆಕ್ಟ್? ಓಕೆ, 8k -2 ಅಂತ ಬರ್ತೈತಿ. ಓಕೆ, ಸೊ ಇನ್ನು ಸಾಕಷ್ಟು ಅಲ್ಲಿ ಕ್ವಶನ್ಸ್ ಗಳದಾವು. ಜಸ್ಟ್ ನಿಮ್ಮ ಪ್ರಾಕ್ಟೀಸಿಗೋಸ್ಕರ ನಾನು ನಿಮಗೆ ಅದನ್ನ ತೋರಿಸ್ತಾ ಇದ್ದೆ. ಓಕೆ, ಸೊ ಈ ಒಂದು ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅದ, ಈ ಒಂದು ಎಕ್ಸಸೈಸ್ 8.4 ದ ಟಾಪಿಕ್ ಅದ ಲಾಸ್ಟ್ ಕ್ವಶನ್ಸ್. ಅಂದ್ರೆ ಆ ಕ್ವಶನ್ಸ್ ಎಲ್ಲವನ್ನ ನಾನು ಸಾಲ್ವ್ ಮಾಡಿಲ್ಲ. ಸೊ ನೀವೇನ್ ಮಾಡ್ರಿ, ಅದನ್ನ ನೀವು ಬಾಕಿದ್ವು ಎಲ್ಲ ಸಾಲ್ವ್ ಮಾಡ್ರಿ. ಇನ್ ಕೇಸ್ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಂಗೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇನ್ಫಾರ್ಮ್ ಮಾಡ್ರಿ, ನಾನು ಏನ್ ಮಾಡ್ತೇನೆ ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೇನೆ. ಓಕೆ, ಸೊ ಹಾಗಾದ್ರೆ ಲಾಸ್ಟ್ ಕ್ವಶನ್ ಏನಿದೆ, ಲಾಸ್ಟ್ ಅಂದ್ರೇನು ನಾನ್ ಸಾಲ್ವ್ ಮಾಡ್ತಾ ಇರುವಂತ ಲಾಸ್ಟ್ ಕ್ವಶನ್ 4th ಒನ್ ಇದೆ ನೋಡ್ರಿ. ಸೊ ಏನಿದೆ, a + b * c - d. Okay, so a + b * c - d. Okay, so next, a - b * c + d. Correcta? c + d. Okay, so next, +2 * ac + bd ಅಂತ ಇದೆ. ಓಕೆ, ac * bd ಅಂತ ಇದೆ. ಓಕೆ, ಸೊ 4ac ಅಂತ ನಮ್ಗೆ ಆಲ್ರೆಡಿ ಆನ್ಸರ್ ಬರ್ತಾ ಇದೆ. ಲೆಟ್ಸ್ ಸಿ. ಓಕೆ, ಸೊ ನೋಡೋಣ ಅಂತ. ಸೊ ಇವಾಗ ಏನ್ ಮಾಡ್ತೀವಿ, ಈಸಿ ಇದೆ, ಬಟ್ ಅದ್ ಏನಾಗ್ತಾ ಇದೆ ಲಾಸ್ಟ್ ಈಸ್ಟ್ ಇರೋದ್ರಿಂದ. ಓಕೆ, ಸೊ a * c - d. ಓಕೆ, ಸೊ ಇವೆರಡು ಬ್ರಾಕೆಟ್ ಇರೋದ್ರಿಂದ ಇಲ್ಲಿ ಒಂದು ಬ್ರಾಕೆಟ್ ಅನ್ನ ತಗೊಂಡು ಒಂದು ಬ್ರಾಕೆಟ್ ಅನ್ನ ನಾವು ಆಸ್ ಇಟ್ ಈಸ್ ಇಡ್ತೇವೆ. ಓಕೆ, ಸೊ a * c - d ಪ್ಲಸ್ b * c - d. ಓಕೆ, ಸೊ ಇದು ಮುಗೀತು. ಓಕೆ, ಸೊ ಇದ್ರ ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡ್ಬೇಕು ನಾನು. a * c + d. ಓಕೆ, ಸೊ -b * c + d ಅಂತ ಇದೆ. ಓಕೆ, c + d ಅಂತ ಇದೆ. ಸೊ ಇವಾಗ ಏನ್ ಮಾಡ್ಬೇಕು, ಇದೊಂದು ಸ್ಟೆಪ್ ಅನ್ನ ಆಸ್ ಇಟ್ ಈಸ್ ಇಡೋಣ ಈಗ. ಓಕೆ, ಸೊ 2 * ac + bd ಅಂತ ಇದೆ. ac * bd ಅಂತ ಇದೆ. ಓಕೆ, ಸೊ ಇವಾಗ ಏನ್ ಮಾಡೋಣ, ಇಲ್ಲಿ a * c ಏನಾಯ್ತು, ac. ಓಕೆ, ಸೊ ಪ್ಲಸ್ ಇಂಟು ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್, a * d ad ಪ್ಲಸ್ b * c bc ಪ್ಲಸ್ ಇಂಟು ಮೈನಸ್ ಮೈನಸ್ bd. ಕರೆಕ್ಟಾ? ಕರೆಕ್ಟ್ ಇದೆಯಲ್ಲ? ಸೊ a * c ac ಪ್ಲಸ್ ಇಂಟು ಮೈನಸ್ ಮೈನಸ್, a * d is ad ಪ್ಲಸ್ ಇಂಟು ಪ್ಲಸ್ ಪ್ಲಸ್ bc ಪ್ಲಸ್ ಇಂಟು ಮೈನಸ್ bd ಪ್ಲಸ್ ಇಂಟು ಇದು ಮುಗೀತು. ಸೊ ಇಲ್ಲಿಗೆ ಇದನ್ನ ಮಾಡ್ಬೇಕು ಇವಾಗ. ಪ್ಲಸ್ ac ಪ್ಲಸ್ ad, ac ಪ್ಲಸ್ ad. ನೆಕ್ಸ್ಟ್
ಮೈನಸ್ ಇದೆ ನೋಡ್ರಿ, ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ರಿ, ತಪ್ಪು ಅಂತ ಚಾನ್ಸ್ ಇರ್ತೈತಿ. ಓಕೆ, ಸೊ ಮೈನಸ್ ಇಂಟು ಪ್ಲಸ್, ಮೈನಸ್ ಬಿ ಇಂಟು ಸಿ ಇಸ್ ಬಿ ಸಿ, ಮೈನಸ್ ಇಂಟು ಪ್ಲಸ್ ಮೈನಸ್ ಬಿ ಡಿ ಬಿ ಡಿ. ಓಕೆ, ಸೊ ನೆಕ್ಸ್ಟ್ ಇವಾಗ ಏನ್ ಮಾಡ್ಬೇಕು, ಈ 2 ಅನ್ನ ನಾವ್ ಏನ್ ಮಾಡ್ಬೇಕು, ಬ್ರಾಕೆಟ್ ನಿಂದ ಒಳಗ್ ತಗೋಬೇಕು. ಓಕೆ, ಸೊ 2 ಇಂಟು ಎ ಸಿ ಏನಾಯ್ತು, 2AC. ಓಕೆ, ಸೊ ಪ್ಲಸ್ 2BD 2BD. ಓಕೆ, ಇಷ್ಟು ಕ್ಲಿಯರ್ ಆಯ್ತಾ ನಿಮ್ಗೆ? ಸೊ ಇದನ್ನ ನೀವು ಬರ್ಕೊಳ್ತಾ ಇದ್ರೆ ಬರ್ಕೋಬಹುದು, ನಾನು ಇದನ್ನ ಸ್ವಲ್ಪ ರಬ್ ಮಾಡ್ತೇನೆ, ಯಾಕಂದ್ರೆ ಇದರ ನೆಕ್ಸ್ಟ್ ಸ್ಟೆಪ್ ನನಗೆ ಬರೀಲಿಕ್ಕೆ ಪ್ಲೇಸ್ ಇಲ್ಲ ಇಲ್ಲಿ. ಓಕೆ, ಸೊ ಏನಾಯ್ತು, AC ಆಯ್ತು. ಇಲ್ಲಿ ಎಲ್ಲಾದ್ರೂ ನಿಮ್ಗೆ ನೋಡ್ರಿ, ಎಲ್ಲಾದ್ರೂ ಏನಾದ್ರೂ ಚಿಹ್ನೆಗಳನ್ನ ಸೈನ್ ಗಳನ್ನ ಬರೆಯುವಲ್ಲಿ ಏನಾದ್ರೂ ಮಿಸ್ಟೇಕ್ ಆಗಿದ್ರೆ, ಹೌದಾ, ಕರೆಕ್ಟಾ? ಸೊ 2AC ಪ್ಲಸ್ 2BD ಅಂತ ಇದೆ. ಸೊ ಇದನ್ನ ಏನ್ ಮಾಡ್ತೇನೆ, ನಾನು ಚೂರ್ ರಬ್ ಮಾಡ್ತೇನೆ ನೋಡ್ರಿ ಇಲ್ಲಿ. ಸೊ ಇಲ್ಲಿ ರಬ್ ಮಾಡಿದ್ಮೇಲೆ ಏನಾಯ್ತು ನೋಡ್ರಿ, AC, ಹೌದಾ, ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ? ಇಲ್ಲೊಂದು AC ಇದೆ, ಇಲ್ಲಿ AC ಇದೆ, 2AC ಇದೆ, ಕಾಣಿಸ್ತಾ ಇದೆ? AC AC 2AC. ಮತ್ತೆಲ್ಲಾದ್ರೂ AC ಇದಾವೇನೋ? ಇಲ್ಲ. ಹಾಗಾಗಿ 1 2 2 ಏನಾಯ್ತು, 4AC ಆಯ್ತು, 4AC ಅಂತ ಆಯ್ತು. ಓಕೆ, ಸೊ ಮೈನಸ್ AD ಪ್ಲಸ್ AD ಕಾಣಿಸ್ತಾ ಇದೆ ಇಲ್ಲೇ, ಮೈನಸ್ AD ಪ್ಲಸ್ AD ಕ್ಯಾನ್ಸಲ್. ಓಕೆ, ಪ್ಲಸ್ BC ಮೈನಸ್ BC, ಪ್ಲಸ್ BC ಮೈನಸ್ BC ನ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ, ಕಾಣಿಸ್ತಾ ಇದೆಯಲ್ಲ ನಿಮ್ಗೆ? ಸೊ ಇದೇನಾಯ್ತು, BC BC ಕ್ಯಾನ್ಸಲ್. ನೆಕ್ಸ್ಟ್ ಮೈನಸ್ BD ಪ್ಲಸ್ BD, ಮೈನಸ್ BD ಪ್ಲಸ್ BD, ಸಾರಿ ಮೈನಸ್, ಇಲ್ಲಿ ಏನಾಯ್ತು ಹೇಳ್ರಿ, ಮೈನಸ್ ಮೈನಸ್ ಏನಾಯ್ತು, 2BD ಆಯ್ತು. ಇದು ಪ್ಲಸ್ 2BD ಮೈನಸ್ 2BD ಏನಾಯ್ತು, ಕ್ಯಾನ್ಸಲ್ ಆಯ್ತು. ಓಕೆ, ಸೊ ಹಾಗಾದ್ರೆ ನಮ್ಮ ಟೋಟಲ್ ಲಾಸ್ಟ್ ಆನ್ಸರ್ ಏನ್ ಬಂತು, 4AC ಅಂತ ಬಂತು. ಓಕೆ, ಅರ್ಥ ಆಯ್ತಾ? ಸೊ ಹಾಗಾದ್ರೆ ಇದು ಯಾವ್ದು ಹೇಳ್ರಿ, ಸಿಂಪ್ಲಿಫೈ, ಅದ್ರ ಜೊತೆಗೆ ಅಲ್ಜಿಬ್ರಿಕ್ ಯಾವ್ದು ಹೇಳ್ರಿ, ಇದು ಕ್ಯಾನ್ಸಲ್. ಓಕೆ, AC ಅಂತೂ ಕ್ಯಾನ್ಸಲ್ ಆಗೋದಿಲ್ಲ. ಓಕೆ, ಸೊ ಏನಾಯ್ತು, ಆನ್ಸರ್ 4AC ಅಂತ ಬಂತು. ಇದ್ರ ಜೊತೆಗೆ ಇನ್ನೂ ಒಂದಿಷ್ಟು ಪ್ರಾಬ್ಲಮ್ಸ್ ಅದ, ಅವನ್ನ ನೀವೇ ಸಾಲ್ವ್ ಮಾಡ್ರಿ, ಎಲ್ಲವನ್ನು ನಾನೇ ಸಾಲ್ವ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನೀವು ಸಾಲ್ವ್ ಮಾಡ್ರಿ. ಇನ್ ಕೇಸ್ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಂಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ರಿ, ನಾನು ಸಾಲ್ವ್ ಮಾಡ್ತೇನೆ. ಇದ್ರ ಜೊತೆಗೆ ಈ ಒಂದು ಯಾವ್ದು ಹೇಳ್ರಿ, ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅನ್ನುವಂತ ಟಾಪಿಕ್ ಅನ್ನ, ಇದು ಟಾಪಿಕ್ ಮುಗೀತು. ಅದ್ರ ಜೊತೆಗೆ ನಾವ್ ಏನ್ ಮಾಡಿದ್ವಿ ಹೇಳ್ರಿ, ಅದರದ್ದು MCQ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸ್ ನಿಂದ ಯಾವ ಒಂದು ಹೊಸ ಟಾಪಿಕ್ ಅಂದ್ರ ಮೆನ್ಸುರೇಷನ್, ಅಂದ್ರ ಕ್ಷೇತ್ರ ಗಣಿತ, ಆ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಒಂದು ಹೊಸ ಟಾಪಿಕ್ ಇನ್ ಜೊತೆ ಮತ್ತೆ ಸಿಗೋಣ ಅಂತ ಹೇಳಿ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಥ್ಯಾಂಕ್ ಯು. ಬಾಯ್.